ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಕ್ಕೂ ಒಂದು ವರ್ಷದ ಮುಂಚೆ ಯೂಟ್ಯೂಬ್ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ದೆ. ವರ್ಷದಂತೆ ಗೈಸ್, 2 ವರ್ಷದ 3 ವರ್ಷದ್ದು ಅಲ್ಲ, ಎಕ್ಸಾಕ್ಟ್ ಯುಗಾದಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ವಾ ವ್ಲಾಗ್ ಅಂತ ಏನೋ. ನಮ್ಮನೆ ಯುಗಾದಿ ಸಂಭ್ರಮ ಅಂತ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾಡ್ತಾ ಇದ್ದೀನಿ. ಬಟ್ ಎಷ್ಟೊಂದು ಚೇಂಜಸ್ ಆಗಿದೆ. ಅಂದರೆ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ, ಎಕ್ಸಾಮ್ಗೆ ಅಂತ ಬ್ರೇಕ್ ತೊಗೊಂಡಿದ್ದು. ಬಟ್ ಎಕ್ಸಾಮ್ ಮುಗಿದು ಪಾಸಾಗಿ ನನ್ನ ಕೆಲಸಕ್ಕೂ ಸೇರ್ಕೊಂಡು 1.5 ವರ್ಷ ಆಗೋಯ್ತು. ಅದಕ್ಕೆ ವಾಪಸ್ ರೀಸ್ಟಾರ್ಟ್ ಮಾಡೋಣ. ಅಂದರೆ ನನಗೇನಂತ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಏನಿಲ್ಲ, ಬಟ್ ಸ್ಟಿಲ್ ನನಗೆ ಫೀಲ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಯುಗಾದಿ ಹಬ್ಬದ ಸಂಭ್ರಮ ಆಗಿರುತ್ತೆ. ಅವಳಿಗೆ ಮಾತು ಬರಲ್ಲ, ಅವಳಿಗೆ ಸರ್ ಅಂತ ಇದ್ದೀನಿ. ಅವಳಿಗೆ ಮಾತು ಬರಲ್ಲ, ಅವಳಿಗೆ ಬರೀ ಆ್ಯಕ್ಷನಲ್ಲಿ ಮಾಡಿ ತೋರಿಸ್ತಾರೆ. ಫೈನಲಿ ಏನು ಸ್ಲೋ ಮೋಷನ್. ನಮ್ಮಮ್ಮ ಸ್ವಲ್ಪ ನಾಟಕ ಫ್ರೆಂಡ್ಸ್. ಅವ ಇಷ್ಟೊಂದು ಆ್ಯಕ್ಟಿಂಗ್ ಬೇಡ. ಎಲ್ಲರಿಗೂ ಶುಭಾಶಯಗಳು. ಎಲ್ರಿಗೂ ಶುಭಾಶಯಗಳು. ಯುಗಾದಿ ಎಲ್ರಿಗೂ ಶುಭಾಶಯ. ಆರ್ಥಿಕ ಶುಭಾಶಯಗಳು ನನ್ನ ಫ್ರೆಂಡ್ಸ್. ಏನೂ ಇಲ್ಲ. ಇವಳು ನಮಗೆ ರಂಗೋಲಿ ಕಾಂಪಿಟೇಷನ್ನು. ನಮ್ಮ ಚಿಕ್ಕಮ್ಮನ ಮಗಳು, ಅವಳು ನಮಗೆ ಕಾಂಪಿಟೇಷನ್ ಕೊಡ್ತಾ ಇರ್ತಾಳೆ. ನೀವು ಯಾವತ್ತೂ ನೋಡಿರಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ನೋಡ್ಲು ಬೇಡಿ. ಹಿಡ್ಕೊಳಕ್ಕ ಇವಳು ಬೊಟ್ಸೀನಂತಾರ ಈ ರಂಗೋಲಿ ಮಧ್ಯಕ್ಕೆಲ್ಲ ಒಂದು ಬೊಟ್ಟು ಇಟ್ಟವಳೆ. ಇಲ್ಲ, ಇದು ಯಾಕೆ ಬೊಟ್ಟಿಟ್ಟಿದೆಯಾ ಇದಕ್ಕೆ? ತೋರಿಸು. ಫ್ರೆಂಡ್ಸ್ ಇರಲ್ಲ ಇಲ್ಲಿ, ಇವ್ರ ಅಮ್ಮ ಇದು, ಇದ್ರ ಮರಿಗಳಿದೆಲ್ಲ ನೋಡಿ ನೋಡಿ. ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಏನೋ? ನಾಯಿಗಳು. ತಾತ ಯುಗಾದಿ ಹಬ್ಬಕ್ಕೆ ಏನಾದ್ರು ಹೇಳ್ತೀರಾ? ಇದೆ ನಾಯಿಗಳದೇನೆ ಸೆಲೆಬ್ರೇಷನ್. ಯುಗಾದಿ ಹಬ್ಬಕ್ಕೆ ಏನಾದ್ರು ಹೇಳಿ ಇವ್ರಿಗೆಲ್ಲ. ಅದೇ ಹೇಳ್ತಾ ಇದ್ದೀನಿ ನೋಡಿ ಬಂದಿರೋರಿಗೆ. ಇಲ್ಲ ಇಲ್ಲೇ ಹೇಳಿ, ವಿಡಿಯೋದಲ್ಲಿ ಹೇಳಿ ಯುಗಾದಿ ಹಬ್ಬಕ್ಕೆ ಎಲ್ಲ ವಿಶ್ ಮಾಡಿ. ತಾತ ಹೇಳಿ ತಾತ, ಯುಗಾದಿ ಹಬ್ಬ ಹೇಳಿ. ಯುಗಾದಿ ಹಬ್ಬದ ಶುಭಾಶಯ. ಇಲ್ಲಿ ನೋಡ್ಕೊಂಡು ಹೇಳಿ ಇವಾಗ ಹೇಳಿ. ಯುಗಾದಿ ಹಬ್ಬದ ಶುಭಾಶಯ. ನಿಮ್ಗೂ ಶುಭಾಶಯ. ನಮ್ಮ ತಾತ ಇದು ಏನೋ ಹೆಂಗಿದೆ? ಚೆನ್ನಾಗಿದೆ. ಯುಗಾದಿ ಹಬ್ಬ ಶುಭಾಶಯ ಎಲ್ಲರಿಗೂ. ಎಲ್ಲ ಚೆನ್ನಾಗಿರಿ ಅಷ್ಟೇ. ಎಲ್ಲರೂ ಬನ್ನಿ, ನಮ್ಮ ಮನೆಗೆ ಒಂದ್ಸತಿ ಎಲ್ಲರೂ ಬನ್ನಿ. ಎಲ್ಲರಿಗೂ ಸ್ವಾಗತ. ಹೌ ಬ್ಯೂಟಿಫುಲ್, ಏನು ಸಕದ ಕಾಣಿಸ್ತಾ ಇದೆ ನೋಡಿ. ಹ್ಯಾಪಿ ಯುಗಾದಿ. ವಾವ್, ಈ ತರ ಅಷ್ಟೇ. ಇವರೇ ಮಾಡ್ಕೊಂಡಿರೋ ಸ್ವತಃ ಕಾಫಿನ ನಮಗೆ ಇಳಿಸಿದ್ದಾರೆ. ನಾನೇನ್ ಕಾಕ್ಲಿ ಮಾತ್ರ ಉಳ್ಕೋತಾರೆ ಇವರು. ಯಾವ ತರ ನಿಮ್ಗೂ ಏನಾದ್ರು ಈ ತರ ಬೇಕು ಅಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಇದ್ರೆ ಅವರನ್ನ ಮನೇಲಿ ಬೈತಾವ್ರೆ, ಸ್ನಾನ ಮಾಡಿ. ಇವ್ರು ನೋಡಿ ಪಾಪ ಇವಾಗ ತಿಂತಾ ಇದಾರೆ. ಹೆಂಗಿದೆ? ನಾನೇ ಮಾಡಿರೋದು, ನಾನೇ ಮಾಡಿರೋ ಚಿತ್ರಾನ್ನ ಹೆಂಗಿದೆ ಕೇಳಿ. ಹೆಂಗಿದೆ ಮತ್ತೆ ಇದು ನಾನು ಮಾಡಿದೆ. ರಕ್ಷಿತಕ್ಕ ಕಲ್ಸಿರೋದು. ರಕ್ಷಿತಕ್ಕ ಉಪ್ಪಾಕ್ಬಿಟ್ಟು ಕಲ್ಸ್ಬೇಕು. ಯಾರು ಗೊತ್ತಾ, ಬುಲ್ಬುಲ್ ಫಿಲಮ್ ಅಲ್ಲಿ ಸಿಹಿ ಕೈ ಚಂದ್ರು ಉಂಡ್ರ ಉಂಡ್ ಬನ್ನಿ ಅಂತ ಅವಾಗಿಂದ ಪೊಂಗಲ್ ಹಾಕಿದ್ರು, ಚಿತ್ರಾನ್ನ ಹಾಕಿದ್ರು, ಒಬ್ಬಟ್ಟು ಹಾಕಿದ್ರು. ಹೂವು ಎಲ್ಲ ಮುಡ್ಕೊಂಡ್ಬಿಟ್ಟಿದ್ದೀನಿ ಇವತ್ತು. ಎಲ್ಲರ ಫೇವ್ರೆಟ್ ಒಬ್ಬಟ್ಟು, ಹಪ್ಪಳ, ಹುಳಿ, ಹೆಸರು ಬೇಳೆ, ಅದ್ರ ಜೊತೆಗೆ ನಮ್ಮಮ್ಮ ಏನೇನೋ ಮಾಡಿದ್ದಾರೆ ಎಲ್ಲ. 2 types of sisters. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈ ಫೇಮಸ್ ದೇವಸ್ಥಾನ ನಮ್ಮದು. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಐ ಥಿಂಕ್ ಎಷ್ಟೊಂದು ಚೆನ್ನಾಗಿ ಗೊತ್ತಿರತ್ತೆ ಅಂತ ಅನ್ಸುತ್ತೆ. ತುಂಬ ಮೂವಿ ಶೂಟಿಂಗ್ ಅದೆಲ್ಲ ಇಲ್ಲೇ. ಮೂವಿ ಶೂಟಿಂಗಿಂತ ಫೋಟೋ ಶೂಟ್ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ತುಂಬ ಫೋಟೋಗಳನ್ನ ತೆಗೆಸ್ಕೊಳಕ್ಕಂತ ಬರ್ತಾರೆ, ವಿಡಿಯೋ ಮಾಡಿಸ್ಕೋತಾರೆ. ಹಾಂ, ಆಯ್ತು.
ಆಯ್ತು ಸರಿ ನಡಿ ಅಕ್ಕ. ಸಕ್ಕತ್ತಾಗಿದೆ ಅಲ್ಲ ಡೆಕೋರೇಷನು. ನಮ್ಮ ಸರಿ ಡ್ಯಾಡಿ ಹೇಳ್ತೀಯಾ? ನಮ್ಮಪ್ಪ ಮಾಡಿರೋದು. ಮಾತಾಡ್ತೀಯಾ? ನಾನೇನಂತ ಮಾತಾಡಲಿ. ಸಕ್ಕತ್ತಾಗಿದೆ ಅಲ್ಲ ನೋಡಿ, ಏನು ಸಕ್ಕತ್ತಾಗಿದೆ ಅಲ್ಲ. ನೈಸ್. ಹಾಯ್, ವೆಲ್ಕಮ್. ಹಲೋ ಫಾರ್ ದ ಫುಲ್ ಆಫ್ಟರ್ ಅ ಲಾಂಗ್ ಟೈಮ್ ಇದನ್ನು ಹಚ್ತಾ ಇದ್ದೀನಿ. ಕಣ್ಣೆಲ್ಲ ಫುಲ್ ಉರಿತಾ ಇದೆ. ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ಗೆಸ್ಟ್ಗಳು ಗೆಸ್ಟ್ ಅಲ್ಲ, ಏನೋ ಮನೆಯವರು. ಕಾಜಲ್ ಅಂದ್ರೆ ನನ್ನ ಮುಖಾನೇ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ನಾಟಕ ನಾಟಕ ಅಲ್ಲಪ್ಪ, ನಾವು ಯಾವತ್ತಿದ್ರು ಇದು. ಅಲ್ಲಿ ನೋಡಿ ನಮ್ಮ ಹೀರೋಯಿನ್ ಹಿಂಗೆ ನೀಟಾಗಿ ಬಂತು. ಮುಗೀತು ಅಂದ್ರೆ ರೆಡಿ ಆದ್ರೆ ಮುಗೀತು ಅಂತ. ಸೊ ಎಲ್ಲಾನು ರೆಡಿ ಆದ್ರೆ ಶುರು ಆಯ್ತಲ್ವಾ? ಇಲ್ಲ, ಮುಗೀತು ಅಂತ. ಒಂದೆರಡು ರೀಲ್ಸು, ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ರೆ ಮುಗೀತು ಅಂತ. ಬೆಳಗ್ಗೆಯಿಂದ ಕೆಲಸ ಮಾಡಾಯಿತು, ಹಬ್ಬದ ಊಟ ಮಾಡಾಯಿತು, ರೆಡಿ ಆಗಾಯಿತು. ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ. ಗೆಸ್ಟ್ ಅಲ್ಲ ಆ್ಯಕ್ಚುಲಿ, ಒಂದು ಸ್ವಲ್ಪ ಈ ಕಡೆ ಬರ್ತೀರಾ? ಹೌದು, ಯಾಕಂದ್ರೆ ನಮ್ಮ ಮನೇಲಿ ಇರ್ತಾರೆ, ಇಲ್ಲ ನಾವು ಅವ್ರ ಮನೇಲಿ ಇರ್ತೀವಿ. ಹಂಗಾಗ್ಬಿಟ್ಟಿದೆ. ಸೊ ಎಸ್, ಅಲ್ಲಿ ತಿರ್ಗ್ಸಕ್ಕೂ ಆಗ್ತಾ ಇಲ್ಲ ನನಗೆ. ಅವ್ರು ಇನ್ನೂ ನಮ್ಮ ಹುಡುಗಿರು ರೆಡಿ ಆಗ್ತಾರೆ ಇದಾರೆ. ತೋರ್ಸು ಇಡೀ ದಿನ ಕೊಟ್ಟರು. ಅಲ್ಲೋಡಿ, ತೋರ್ಸು ನಮ್ಮಮ್ಮ ನೋಡಿ, ನಮ್ಮಮ್ಮಂದು ನಾಟಕ ಇದು ವಿಮಲ್ ಬಾಯಲ್ಲಿ ಇದು ವಿಮಲ್. ಅಪ್ಪ ಇವ್ರು ನೋಡಿ ಹೇಮಶ್ರೀ ಅವರು. ನಮ್ಮಮ್ಮನ ಪೋಸ್ ನೋಡಿ. ನಮ್ಮಮ್ಮಂಗೆ ಈ ತರ ಫೋಟೋ ಬೇಕಂತೆ. ಅಮ್ಮ ಇದನ್ನ ಬಸ್ ಮೇಲೆ ಕೂತಿರೋ ತರ ಮಾಡ್ಬಿಡೋಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬಾ ಚೆನ್ನಾಗಿತ್ತು. ತುಂಬಾ ಕೆಲಸ ಮಾಡಿಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿದ್ವಿ. ಹೇಗನ್ನಿಸ್ತು ನಿನಗೆ? ತುಂಬ ಖುಷಿ ಆಯಿತು. ಫುಲ್ ಎಂಜಾಯ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಜೊತೆ. ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಆಗೋಕ್ಕಾಯ್ತು ಅಷ್ಟೇ. ಸೊ ಮತ್ತೆ ನಾಳೆಯಿಂದ ಅದೇ ಹಾಡು ಅದೇ ರಾಗ ಅನ್ನೋ ಥರ ಆಫೀಸ್ಗೆ ಎದ್ದೋಗ್ಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.